ಕಾಂಗ್ರೆಸ್ ತೋರಿತಾರ ಜಗದೀಶ್ ಶೆಟ್ಟರ್ ಇವತ್ತು ನಿರ್ಧಾರ ಆಗ್ಬೋದು ಬಹುಶಃ. ಬಿಜೆಪಿಯಿಂದ ಮುಂದಿನ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರಾ ಅನ್ನೋ ಪ್ರಶ್ನೆ ಇದೆ. ಕಾಂಗ್ರೆಸ್ಗೆ ಗುಡ್ ಬೈ ಹೇಳಬೇಕಾದ ಅನಿವಾರ್ಯತೆ ಬರುತ್ತೆ. ಹಾಗಾದ್ರೆ ಶೆಟ್ಟರ್ ಸ್ಪರ್ಧೆ ಮಾಡೋದಾದ್ರೆ ಯಾವ ಕ್ಷೇತ್ರ? ಇವ್ರು ಏನ್ ಕೇಳಿದ್ದಾರೆ? ಬೆಳಗಾವಿಯಿಂದಲ್ಲ ಅಥವಾ ಹಾವೇರಿಯಿಂದಲ್ಲ? ಇದು ಕೂಡ ಕುತೂಹಲ ಮೂಡಿಸ್ತಾ ಇದೆ. ಬಿಜೆಪಿಲಿ ಈಗಾಗಲೇ ಲೆಕ್ಕಾಚಾರ ಶುರುವಾಗಿದೆ. ಹಾವೇರಿ ಅನ್ನೋದಾದ್ರೆ ಅಲ್ಲಿ ಈಶ್ವರಪ್ಪ ಅವರ ಪುತ್ರ, ಮಗದೊಂದು ಕಡೆ ವಿಜೇಂದ್ರ ಅವರ ಆಪ್ತರು ಕೂಡ ಒಂದು ಪೈಪೋಟಿ ನಡೆಸ್ತಾ ಇದ್ದಾರೆ. ಆದ್ರೆ ನಡುವಲ್ಲಿ ಶೆಟ್ಟರ್ ಅವರು ವಾಪಸ್ ಗರ್ವಾಪ್ಸಿ ಮಾಡ್ತಾರೆ ಅಂದ್ರೆ? ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವೀಶ್ ನೀಡ್ತಾರೆ. ರವೀಶ್, ಒಂದು ವೇಳೆ ಇವರ ಬೇಡಿಕೆಗೆ ಹೈಕಮಾಂಡ್ ಒಪ್ಪಿ ಬನ್ನಿ ನಮ್ಮ ಪಕ್ಷಕ್ಕೆ ವಾಪಸ್ ನಿಮ್ಮ ಮನೆಗೆ ಸೇರ್ಕೊಳ್ಳಿ ಅನ್ನೋದಾದ್ರೆ ಲೋಕಸಭೆಯಲ್ಲಿ ಯಾವ್ದಾದ್ರು ಒಂದು ಕ್ಷೇತ್ರ ಕೇಳ್ತಾರೆ. ಎಕ್ಸಾಂಪಲ್ ಈಗ ಮೇಲ್ನೋಟಕ್ಕೆ ಹಾವೇರಿ ಮತ್ತು ಇನ್ನೊಂದು ಕ್ಷೇತ್ರ ಬೆಳಗಾವಿ ಕೇಳಿ ಬರ್ತಾ ಇದೆ. ಏನಾಗ್ಬೋದು? ಬಿಜೆಪಿ ಯಾವ್ದಕ್ಕೆ ಒಪ್ಕೋಬಹುದು? ಇವ್ರು ಬಂದ ತಕ್ಷಣ ಒಂದು ಕ್ಷೇತ್ರ ಕೊಟ್ಬಿಟ್ರೆ ಅಲ್ಲಿ ಬೇಡಿಕೆ ಇಟ್ಕೊಂಡಿರುವಂತವ್ರು ನಂಗೆ ಸಿಗುತ್ತೆ ಅನ್ಕೊಂಡವ್ರ ಕತೆ ಏನು? ಹಾಗಾದ್ರೆ ಅವ್ರ ಮುನಿಸ್ ಏನಾಗ್ಬೋದು? ವಿದ್ಯಾ, ಖಂಡಿತವಾಗಿ ಕೂಡ ಬಿಜೆಪಿಗೆ ಬೆಸ್ಟ್ ಆಪ್ಷನ್ ಮತ್ತು ಈಸಿ ಆಪ್ಷನ್ ಅಂದರೆ ಅದು ಬೆಳಗಾವಿ, ಹಾವೇರಿಗೆ ಹೋಲಿಸ್ಕೊಂಡಂಥ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಅವರ ಮಂಗಳೆ ಅಂಗಡಿ ಇದ್ದಾರೆ. ಹಾಗಾಗಿ ಅವರ ಬದಲು ಜಗದೀಶ್ ಶೆಟ್ಟರ್ ಕೊಟ್ಟಿದ್ದೇವೆ ಅನ್ನೋದನ್ನ ಕ್ಲೈಮ್ ಮಾಡ್ಕೋಬೋದು. ಅದೇ ಯಾವುದೇ ರೀತಿಯ ದೊಡ್ಡ ಮಟ್ಟದ ಗೊಂದಲ ಆಗೋದಿಲ್ಲ ಅನ್ನೋದು ಚರ್ಚೆಯಲ್ಲಿದೆ. ಆದರೆ ಹಾವೇರಿ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇದೇ ಈಶ್ವರಪ್ಪನವರ ಪುತ್ರ ತ್ಯಾಗದ ಫಲವಾಗಿ ನನ್ನ ಮಗನ ಟಿಕೆಟ್ ಕೊಡಬೇಕು ಅಂತ ಅಲ್ಲಿ ಕೇಳ್ತಾ ಇದ್ದಾರೆ. ವಿಜಯೇಂದ್ರ ಆಪ್ತ ಸಂದೀಪ್ ಪಾಟೀಲ್ ವಕೀಲರು ಅವರು ಕೂಡ ಈಗಾಗಲೇ ಕ್ಲೈಮ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ನನಗೂ ಕೂಡ ಅವಕಾಶ ಕೊಟ್ಟರೆ, ಹೈಕಮಾಂಡ್ ಹೊಲವಿದ್ದರೆ ನಾನು ರೆಡಿ ಅಂತ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಇರ್ತಕ್ಕಂಥದ್ದು. ಇಂಥ ಟ್ರಯಾಂಗಲ್ ಫೈಟ್ ಈಗಾಗಲೇ ಶುರು ಆಗ್ಬಿಟ್ಟಿದೆ. ಈಗ ಜಗದೀಶ್ ಶೆಟ್ಟರ್ ಅವರೊಬ್ಬರನ್ನ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಮತ್ತಷ್ಟು ಗೊಂದಲ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೆ ಈ ಎರಡೂ ಕ್ಷೇತ್ರಗಳ ಮೇಲೆ ಕಾನ್ಸಂಟ್ರೇಟ್ ಇಟ್ಕೊಂಡೇ ಚರ್ಚೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಅಂತಿಮವಾಗಿ ಯಾವುದನ್ನು ಪಿಕ್ ಮಾಡಿಕೊಡ್ತಾರೆ ಹೈಕಮಾಂಡ್ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಯಾಕೆಂದರೆ ಎಲ್ಲ ವರದಿಯೂ ಕೂಡ, ಪ್ರಾಥಮಿಕ ವರದಿ ಎಲ್ಲವೂ ಕೂಡ ಈಗಾಗಲೇ ಬಿಜೆಪಿ ಹೈಕಮಾಂಡ್ ತಲುಪಿದೆ. ಈ ಹಿನ್ನೆಲೆಯಲ್ಲೇ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಭಾಳ ಬೇಗ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ತಲಾಶ್ ಮಾಡುವಂಥ ಕೆಲಸವೂ ಕೂಡ ನಡೆದಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ಜಗದೀಶ್ ಶೆಟ್ಟರ್ ಅವ್ರನ್ನ ಆದಷ್ಟು ಬೇಗ ಪಕ್ಷಕ್ಕೆ ಸೇರಿಸ್ಕೋಬೇಕು ಅಂತ ರಾಜ್ಯ ನಾಯಕರ ಒತ್ತಡ ಏನಿತ್ತು, ಆ ಒತ್ತಡಕ್ಕೆ ಸಕಾರಾತ್ಮಕವಾಗಿ ಈಗ ಹೈಕಮಾಂಡ್ ಒಂದು ರೀತಿಯಲ್ಲಿ ಸ್ಪಂದಿಸಿರ್ತಕ್ಕಂಥದ್ದು. ಹಾಗಾಗಿ ಆ ಸೂತ್ರ ಏನಿರುತ್ತೆ ಅನ್ನೋದು ಇನ್ನೇನೋ ಕೆಲವೇ ಗಂಟೆಗಳಲ್ಲಿ ಗೊತ್ತಾಗುತ್ತೋ ಅಥವಾ ಸಂಜೆ ಬಳಿಕ ಸ್ಪಷ್ಟವಾಗುತ್ತೋ ಕೂಡ ಕಾದು ನೋಡಬೇಕಾಗಿದೆ. ವಿದ್ಯಾ, ಥ್ಯಾಂಕ್ ಯು ರವೀಶ್, ತಮ್ಮೆಲ್ಲ